ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹ್ಯಾಂಗಿದ್ರಿ? ನಾ ಇವತ್ತು ಜಾರಿ ತಗೊಬಂದೆ, ಜಾರಿ ಸುಕ್ಕ ಮಾಡುವಂದಿಗೆ. ಜಾರಿನೊಳ್ಳೆ ತೊಳ್ಕಣಕ ಅದ್ರದ್ದು ಚಿಪ್ಪೆಲ್ಲ ಬೇರೆ ಮಾಡಿ ಚಂದ ಮಾಡಿ ತೊಳ್ಕಣಕ. ನಾ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆ, ಅದ್ರ ಕಾಲೆಲ್ಲ ಬೇರೆ ಮಾಡಿ. ಜಾರಿ ಅಂದ್ರೆ ಗೊತ್ತಿತ್ತಲ್ಲ, ಕ್ರ್ಯಾಬ್. ನಿಮ್ಮ ಕಡೆಗೆಲ್ಲ ಜಾರಿಗೆಲ್ಲ ಎಂತ ಅಂತ ಒಂದು ಕಮೆಂಟ್ ಮಾಡಿ ಅಕ್ಕ. ನೆಕ್ಸ್ಟ್ ಹ್ಯಾಂಗ್ ಮಾಡೋದಂತ ಕಾಂಬ, ಒಂದು ಪ್ಯಾನ್ ಬಿಸಿ ಹಾಕು, 2 ಚಮಚ ಆಯಿಲ್ ಹಾಕಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೆ. ಹಾಗೆ 2 ಸ್ಪೂನ್ ಕೊತ್ತಂಬರಿ, 5ರಿಂದ 6 ಒಣಮೆಣಸು ಹಾಕಿ. ಹಾಗೆ 2 ಸ್ಪೂನ್ ಕಾಳು ಮೆಣಸು ಹಾಕಿ. ಹಾಗೆ 1 ಸ್ಪೂನ್ ಮೆಂತೆ ಹಾಕಿ. ನನ್ನ ಹತ್ರ ಆಲ್ರೆಡಿ ಹೊರದ್ ಮೆಂತೆ ಇದ್ದಿತ್ತು, ಅದನ್ನೇ ಯೂಸ್ ಮಾಡ್ತಿದ್ದೆ. ಈಗ ಸಮ ಹೊರ್ಕಣಿ. ಆಯಿಲಲ್ಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚಂದ ಬರುತ್ತೆ. ಹೊರ್ಕೊಂಡಾದ್ಮೇಲೆ ಒಂದು ಮಿಕ್ಸಿಗೆ ಜಾರಿಗೆ ಎಲ್ಲದನ್ನು ಹಾಕಿ ಗ್ರೈಂಡ್ ಮಾಡಿ. ಜಾಸ್ತಿ ಗ್ರೈಂಡ್ ಹಾಕೋದೇನು ಬೇಡ, ಸ್ವಲ್ಪ ಕಡಿಯಾಗಿ ಗ್ರೈಂಡ್ ಆದರೆ ಸಾಕು. ಎಂತಕ್ಕಂದ್ರೆ ನಾವು ಸುಕ್ಕ ಮಾಡ್ತಿದ್ದಲ್ಲ, ಪೇಸ್ಟ್ ಈ ಥರ ಬಂದರೆ ಸಾಕು. ನೆಕ್ಸ್ಟ್ ಒಂದು ಪ್ಯಾನಿಗೆ 1 ಬೌಲ್ ಕಾಯಿ ತುರಿ, ಜಾರಿ ಜಾಸ್ತಿ ಇದ್ರೆ 2 ಬೌಲ್ ಆದರೂ ಹಾಕ್ಲಕ್ಕ. ಇದಕ್ಕೆ 1 ಚಮಚ ಅರಿಶಿಣ, 2ರಿಂದ 3 ಬೆಳ್ಳುಳ್ಳಿ, 1 ಸಣ್ಣ ತುಂಡು ಶುಂಠಿ ಹಾಕಿ ಚಂದ ಮಾಡಿ ಹುರ್ಕಣಿ. ಇದಕ್ಕೆ ನಾ ಯಾವುದೇ ಆಯಿಲ್ ಯೂಸ್ ಮಾಡಿಲ್ಲ. ಹುರಿದಾದ್ಮೇಲೆ ನಾವಾಗ ಮಾಡಿಟ್ಟದ್ದು ಪೇಸ್ಟಿಗೆ ಈಗ ಇದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊ. ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, ಕಡಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕು. 1-2 ಸತಿ ಗ್ರೈಂಡ್ ಮಾಡಿದ್ರೆ ಸಾಕು. 1 ಬೌಲ್ ಆಯ್ತು ಮಸಾಲ, 1 ಈರುಳ್ಳಿ, 1 ಟೊಮೆಟೊ. ಈಗ ಪ್ಯಾನ್ ಬಿಸಿ ಹಾಕಿ 2 ಸ್ಪೂನ್ ಆಯಿಲ್ ಹಾಕಿ. ನಾ ಬೇವಿನ ಸೊಪ್ಪು ಯೂಸ್ ಮಾಡಿದ್ದೆ, ಸ್ವಲ್ಪ 1-2ರಿಂದ 3 ಎಲೆ. ಅದು ಹಾಕ್ತಿದ್ರು ನಡೆಯುತ್ತೆ. ಈಗ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಟೊಮೆಟೊ ಹಾಕಿ, ಕಟ್ ಮಾಡಿಟ್ಟು ಟೊಮೆಟೊ ಹಾಕಿ ಫ್ರೈ ಮಾಡಿ. ಟೊಮೆಟೊ ಎಲ್ಲ ಕರ್ಗುರ ತನಕ ಫ್ರೈ ಮಾಡಿ. ಈಗ ಜಾರಿನೆಲ್ಲ ಹಾಕಿ ಚಂದ ತಿರ್ಸಿ. ಈಗ ಮಸಾಲೆ ಎಲ್ಲ ಜಾರಿಗೆ ಹಿಡುವಷ್ಟು ತಿರ್ಸಿ. ಹೀಗೆ ಮಾಡಿ ಮಸಾಲೆನೆಲ್ಲ ಜಾರಿಗೆ ಮಿಕ್ಸ್ ಮಾಡ್ಕ. ಅದಾದಮೇಲೆ ಒಂದು 10 ನಿಮಿಷ ಬಿಡ್ಕ, ಅದನ್ನು ಜಾರಿ ಬೇಯ್ಕಲ್ಲ. 10 ನಿಮಿಷ ಬಿಡ್ಕ. 10 ನಿಮಿಷ ಆದ ನಂತರ ನಾವಿದಕ್ಕೆ ಮಸಾಲನ ಆ್ಯಡ್ ಮಾಡ್ಕ. ಹೀಗೆ ಆಗ ಬೌಲಲ್ಲಿದ್ದ ಮಸಾಲನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೆ. ಅದಾದಮೇಲೆ ಮಸಾಲನ ಜಾರಿಗೆ ಮಿಕ್ಸ್ ಮಾಡ್ಕ. ಹೀಗೆ ಮಸಾಲನ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕತ್ತೆ, ಮಸಾಲ ಎಲ್ಲ ಹಿಡಿಯುತ್ತೆ. ಮುಗೀತು ನಮ್ಮ ಜಾರಿ ಸುಕ್ಕ. ಅದಕ್ಕೆ ಅದಾದಮೇಲೆ 1-2-3 ಎಲೆ ಕೊತ್ತಂಬರಿ ಸೊಪ್ಪಿನ ಹಾಕಿ ರೆಡಿ ಆಯ್ತು ನಮ್ಮ ಜಾರಿ ಸುಕ್ಕ. ಹ್ಯಾಂಗೆ ಬಂದೈತೆ ಕಾಣಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.